ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕಡಲೆ ಹಿಟ್ಟಿನೊಂದಿಗೆ ಮೊಸರು ಸೇರಿಸಿ ಮುಖಕ್ಕೆ ಹಚ್ಚಿದ್ರೆ ಏನೆಲ್ಲ ಪರಿಣಾಮ ಆಗುತ್ತೆ ನೋಡೋಣ. ನಮ್ಮ ಅಡುಗೆ ಮನೆಯಲ್ಲಿ ಸುಲಭವಾಗಿ ಸಿಗುವ ಕಡಲೆ ಹಿಟ್ಟು ಮತ್ತು ಮೊಸರು ಚರ್ಮದ ಆರೈಕೆಗೆ ಉತ್ತಮವಾದ ಮನೆಮದ್ದು ಅಂತ ಪರಿಗಣಿಸಲಾಗುತ್ತೆ. ಈ ಎರಡನ್ನು ಸೇರಿಸಿ ಮುಖಕ್ಕೆ ಹಚ್ಚೋದ್ರಿಂದ ಹಲವು ಪ್ರಯೋಜನಗಳನ್ನು ಪಡಿಬಹುದು. ಮುಖದ ಕಾಂತಿ ಹೆಚ್ಚುತ್ತೆ. ಕಡಲೆ ಹಿಟ್ಟು ಚರ್ಮದ ಮೇಲಿರುವ ಕೊಳಕು ಮತ್ತು ಹೆಚ್ಚುವರಿ ಎಣ್ಣೆಯನ್ನು ತೆಗೆದುಹಾಕೋಕೆ ಸಹಾಯ ಮಾಡುತ್ತೆ. ಮೊಸರು ಚರ್ಮಕ್ಕೆ ಪೋಷಣೆ ನೀಡಿ ಮುಖವನ್ನು ಹೊಳೆಯುವಂತೆ ಮಾಡುತ್ತೆ. ಟ್ಯಾನ್ ಕಡಿಮೆಯಾಗೋಕೆ ಸಹಾಯ ಮಾಡುತ್ತೆ. ಬಿಸಿಲಿನಿಂದ ಉಂಟಾಗಿರುವ ಟ್ಯಾನ್ ಮತ್ತು ಕಪ್ಪು ಕಲೆಗಳನ್ನು ಕಡಿಮೆ ಮಾಡಲು ಈ ಮಿಶ್ರಣ ಸಹಾಯ ಮಾಡಬಹುದು. ಚರ್ಮದ ಮೃದುತ್ವಕ್ಕೆ ಸಹಕಾರಿ. ಮೊಸರಿನಲ್ಲಿರುವ ಲ್ಯಾಕ್ಟಿಕ್ ಆ್ಯಸಿಡ್ ಸತ್ತ ಚರ್ಮಗಳ ಕೋಶಗಳನ್ನು ತೆಗೆದುಹಾಕಿ ಚರ್ಮವನ್ನು ಮೃದುವಾಗಿ ಮತ್ತು ತಾಜಾವಾಗಿ ಇಡುತ್ತೆ. ಮೊಡವೆ ಸಮಸ್ಯೆ ಕಡಿಮೆಯಾಗಬಹುದು. ಕಡಲೆ ಹಿಟ್ಟು ಮುಖದ ಹೆಚ್ಚುವರಿ ಎಣ್ಣೆಯನ್ನು ನಿಯಂತ್ರಿಸಲು ಸಹಾಯ ಮಾಡೋದ್ರಿಂದ ಮೊಡವೆಗಳ ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಬಹುದು. ನೈಸರ್ಗಿಕ ಸ್ಕ್ರಬ್ ಆಗಿ ಕೆಲಸ ಮಾಡುತ್ತೆ. ಹೌದು, ಈ ಮಿಶ್ರಣ ಸೌಮ್ಯವಾಗಿ ಮಸಾಜ್ ಮಾಡಿದರೆ ಮುಖದ ಮೇಲಿರುವ ಧೂಳು, ಮಲಿನತೆ ಮತ್ತು ಸತ್ತ ಚರ್ಮಗಳ ಪದರವನ್ನು ತೆಗೆದುಹಾಕೋಕೆ ಸಹಾಯ ಮಾಡುತ್ತೆ. ಬಳಸುವ ವಿಧಾನ: 1 ಚಮಚ ಕಡಲೆ ಹಿಟ್ಟಿಗೆ 1 ಅಥವಾ 2 ಚಮಚ ಮೊಸರನ್ನು ಸೇರಿಸಿ ಚೆನ್ನಾಗಿ ಕಲಸಿ. ಈ ಪೇಸ್ಟನ್ನು ಮುಖಕ್ಕೆ ಹಚ್ಚಿ 15 ರಿಂದ 20 ನಿಮಿಷಗಳ ಕಾಲ ಬಿಟ್ಟು ನಂತರ ತಣ್ಣೀರಿನಿಂದ ತೊಳೆಯಿರಿ. ಸೂಕ್ಷ್ಮ ಚರ್ಮ ಹೊಂದಿರುವವರು ಮೊದಲು ಕೈಯ ಒಂದು ಸಣ್ಣ ಭಾಗದಲ್ಲಿ ಪರೀಕ್ಷಿಸಿ ನಂತರ ಬಳಸೋದು ಉತ್ತಮ. ನಿಯಮಿತವಾಗಿ ಬಳಸಿದರೆ ಮುಖದ ಕಾಂತಿ, ಮೃದುತ್ವ ಮತ್ತು ತಾಜಾತನವನ್ನು ಕಾಪಾಡಿಕೊಳ್ಳಲು ಸಹಾಯವಾಗಬಹುದು. ಮಾಹಿತಿ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.